ಹ್ಯಾಂಡ್ ರೈಸ್ ಮಾಡಬಹುದು. ಯೂಟ್ಯೂಬ್ ನಲ್ಲಿರೋರು ಚಾಟ್ ಬಾಕ್ಸ್ ಅಲ್ಲಿ ಕೇಳಬಹುದು, ಇಲ್ಲಿರೋರು ಕೂಡ ಕೇಳಬಹುದು. ನಮ್ಮ ಸ್ವಯಂ ಸೇವಕರು, ವಾಲಂಟಿಯರ್ಸ್ ಅದಕ್ಕೆ ಸಹಾಯ ಮಾಡ್ತಾರೆ. ಹೇಳಿ. ಅಕ್ಷತಾ ಅವರು ಕೇಳಬಹುದು. ನಮಸ್ತೆ ಅಣ್ಣ. ನಮಸ್ಕಾರ. ಶಿವಮೊಗ್ಗದಿಂದ ಅಕ್ಷತಾ ಅಂತ. ಹಾ, ಇದು ಹನುಮಾನ್ ಚಾಲೀಸ ಹನುಮಂತನ ಮುಂದೆ ನಾವು ಹೇಳೋದು, ರಾಮನ ಮುಂದೆ ಹೇಳೋದಾ? ಯಾಕೆ ಹೇಳ್ತಿದೀನಿ ಅಂದ್ರೆ, ಈಗ ರಾಮನ್ ಒಲಿಸ್ಕೋಬೇಕು ಅಂದ್ರೆ ಹನುಮನ ಆ ಭಕ್ತಿಯಿಂದ ಇರ್ಬೇಕು. ಹೌದು, ಆದ್ರೆ ರಾಮನಿಗೆ ಭಕ್ತನಾದ ಹನುಮಂತನ ಹೊಗಳಿದ್ರೆ ರಾಮ ಒಲಿತಾನೆ ಅಂತ ಹೇಳ್ತಾರೆ. ಖಂಡಿತ. ಸೊ ಯಾರಿಗೆ ನಾವು ಈ ಹನುಮಾನ್ ಖಂಡಿತ ಚಾಲೀಸನ ಸಮರ್ಪಣೆ ಮಾಡ್ಬೇಕು ಖಂಡಿತ. ಅಂತ. ನಾವು ನಿನ್ನೆನೆ ನೋಡಿದ ಹಾಗೆ ರಾಮ ಮತ್ತು ಹನುಮ ಬೇರೆ ಅಲ್ಲ. ರಘುವರ ಅಂತ ಅಂದಾಗ ರಾಮನೂ ಹೌದು, ಹನುಮನೂ ಹೌದು. ಇವತ್ತೇ ನಾವೊಂದು ಶ್ಲೋಕ ಅದನ್ನು ರೆಫರೆನ್ಸ್ ಕೊಡಿಲ್ಲ, ಹಾಗೆ ಹೇಳ್ತಾ ಹೋಗಿದ್ದಂತಂದ್ರೆ, ದೇಹ ಬುದ್ಧಿಯಾತು ದಾಸೋಹಂ, ಜೀವಬುದ್ಧಿಯಾ ತ್ವದಂಶಕಃ, ಆತ್ಮಬುದ್ಧಿಯಾ ತ್ವಮೇವಾಹಂ ಇತಿ ಮೇ ನಿಶ್ಚಿತಾಮತಿ. ಅಂದ್ರೆ ಆತ್ಮಬುದ್ಧಿಯಿಂದ ಪರಮಾತ್ಮ ಅವನೇ. ಹಾಗೆ ನಾವು ಯಾರನ್ನ ಪೂಜೆ ಮಾಡ್ತೀವೋ ಅದು ಸಣ್ಣ ದೇವತೆಯಲ್ಲ, ಅದು ಪರಮಾತ್ಮನೇ. ಆ ದೃಷ್ಟಿಯಲ್ಲಿ ನೋಡಿದಾಗ ರಾಮ, ಹನುಮ ಇದೆಲ್ಲವೂ ಕೂಡ ನೇಮ್ ಅಷ್ಟೇ, ತತ್ವ ಒಂದೇ. ಹಾಗಾಗಿ ನೀವು ರಾಮನ ಮುಂದೆ ಮಾಡಿದ್ರು ಒಂದೇ, ಹನುಮಂತನ ಮುಂದೆ ಮಾಡಿದ್ರು ಒಂದೇ. ಇನ್ನು ಹನುಮಾನ್ ಚಾಲೀಸಾ ದೃಷ್ಟಿಯಿಂದ ನೋಡಿದಾಗ ಮುಂದೆ ನಿಮಗೆ ಬರುತ್ತೆ, ರಾಮದುವಾರೆ ತುಮರಖವಾರೆ, ರಾಮನಿಗೆ ದ್ವಾರದಂತೆ ಇರೋನು ಹನುಮಂತ. ಸೊ ಹಾಗಾಗಿ ನೀವು ಹನುಮಂತನ ಹಿಡಿದ್ರೆ ರಾಮನ ಕಡೆ ಕರ್ಕೊಂಡು ಹೋಗೋದು ಖಂಡಿತ. ನಿನ್ನೆ ನಿಮ್ಗೆ ಗೊತ್ತಿರೋ ಹಾಗೆ ನಾವು ಹುಡುಕ್ತಾ ಶುರು ಮಾಡಿದಂಥದ್ದು ಇನ್ಫಿನಿಟ್ ಹ್ಯಾಪಿನೆಸ್, ದಟ್ ಈಸ್ ರಾಮ. ಅದು ಬೇಕಾಗಿರೋದು ಯಾರ ಹತ್ರ? ನಮಗ್ ಬೇಕು. ಯಾರ ಹತ್ರ ಇದೆ? ಹನುಮಂತನ ಹತ್ರ ಇದೆ. ಸೊ ಹಾಗಾಗಿ ಹನುಮಂತನ ಹಿಡಿದ್ರೆ ರಾಮನ ಹತ್ರ ಹೋಗ್ತೀವಿ. ನೀವು ರಾಮನ ಮುಂದೆ ಹೇಳಿದ್ರು, ರಾಮ ಇದ್ದೆಡೆಯೆಲ್ಲ ಹನುಮ ಇದ್ದೇ ಇರ್ತಾನೆ. ಹನುಮ ಇದ್ದ ಕಡೆ ರಾಮ ಇಲ್ಲದೆ ಇರ್ಬೋದು, ಎಲ್ಲ ಕಡೆ ಇರ್ತಾನೆ. ಅಂದ್ರೆ ತಾತ್ವಿಕವಾಗಿ ರಾಮ ಇದ್ದೇ ಇರ್ತಾನೆ. ಹನುಮಂತನ ದೇವಸ್ಥಾನ ಹಾಗೆಯೂ ಇರುತ್ತೆ, ಆದ್ರೆ ರಾಮನ ದೇವಸ್ಥಾನದಲ್ಲಿ ಹನುಮಂತ ಇದ್ದೇ ಇರ್ತಾನೆ. ನೀವು ರಾಮನ ಮುಂದೆ ಹೇಳಿದ್ರೆ ಹನುಮಂತನ ಮುಂದೆ ಹೇಳಿದ ಹಾಗೆ ಅಂತಾನೆ ಲೆಕ್ಕ. ಅಥವಾ ನೀವು ಹನುಮಂತನ ಕರೆದ್ರೆ ರಾಮ ಅಲ್ಲಿ ಬರ್ತಾನೆ ಅಂತ. ಎಲ್ಲಿ ಬೇಕಾದ್ರೂ ಮಾಡಬಹುದು, ಮುಖ್ಯವಾಗಿ ಎಲ್ಲ ಕಡೆಯೂ ಮಾಡುವಂಥದ್ದು ಮುಖ್ಯ. ಆ ದೃಷ್ಟಿಯಿಂದ ಮಾಡೋಣ. ನಮಸ್ತೆ ಗುರುಗಳೇ. ನಮಸ್ಕಾರ. ತುಂಬಾ ಸೊಗಸಾಗಿ ಮೂಡ್ ಬರ್ತಾ ಇದೆ. ನಮ್ಗೆ ಬರೀ ಹೊರ ಅರ್ಥ ಮಾತ್ರ ಗೊತ್ತಾಗ್ತಾ ಇತ್ತು. ಅದನ್ನ ಎಷ್ಟು ಆಳಕ್ಕೋಗಿ ಅರ್ಥ ಮಾಡ್ಕೊಳ್ಳೋದು ಅಂತ ನೀವು ತಿಳಿಸ್ಕೊಡ್ತಾ ಇದ್ದೀರಾ. ನನ್ ಪ್ರಶ್ನೆ ಅಂದ್ರೆ, ಇವಾಗ ದೂತಂದು 6 ಲಕ್ಷಣಗಳು ಹೇಳಿದ್ರಲ್ಲ, ಅದರಲ್ಲಿ ಪರಚಿತ್ತ ವಿಬೋಧಕ ಅಂದ್ರೆ ನನಗದ ಅರ್ಥ ಆಗಿಲ್ಲ. ಪರಚಿತ್ತ, ಇನ್ನೊಬ್ಬರ ಚಿತ್ತ, ಚಿತ್ತ ಅಂದ್ರೆ ಮನಸ್ಸು, ವಿಬೋಧಕ ತಿಳಿದುಕೊಳ್ಳುವಂತಹ ಶಕ್ತಿ ಇರೋದು. ಅಂದ್ರೆ ತನ್ನ ಮುಂದೆ ಇರುವಂತಹ ದೂತನಾಗಿ ಅವನು ಯಾರ ಹತ್ರ ಹೋಗಿರ್ತಾನೆ, ಆ ಮುಂದೆ ಇರುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಏನ್ ಓಡ್ತಾ ಇದೆ, ಅವನಲ್ಲಿ ಭಯ ಆಗ್ತಾ ಇದೆಯಾ, ಅವನಲ್ಲಿ ಕಾನ್ಫಿಡೆನ್ಸ್ ಇದೆಯಾ, ಅವನಲ್ಲಿ ಏನಾದ್ರು ಚಾತುರ್ಯತೆ ಓಡ್ತಾ ಇದೆಯಾ, ಅವನ ಮನಸ್ಸಿನಲ್ಲಿ ಏನೇನು ವಿಕಲ್ಪಗಳಾಗ್ತಿದೆಯೋ ಆ ಮುಖಭಾವದಿಂದನೇ ಅದನ್ನ ಗ್ರಹಿಸುವಂತಹ ಶಕ್ತಿ ಇರೋನ್ನ ಪರಚಿತ್ತ ವಿಬೋಧಕ ಅಂತ ಕರೀತಾರೆ. ಈಗಲೂ ಕೂಡ ಹಾಗೆ ಅಲ್ವಾ, ನಮ್ಮ ದೇಶದ ರಾಯಭಾರಿಗಳು ಬೇರೆಯವ್ರ ಹತ್ರ ಹೋಗುವಾಗ ಆ ಒಂದು ಅವರ ಜೆಸ್ಚರ್ಸ್, ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಒಂದು ಟೋನ್ ಅನ್ನು ನೋಡ್ತಾ ಇವ್ರು ಹೇಗೆ ಮಾತಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಹಾಗಾಗಿ ಪರಚಿತ್ತ ವಿಬೋಧಕ. ನಮಸ್ತೆ. ನಮಸ್ಕಾರ. ಹನುಮಾನ್ ಚಾಲೀಸ್ಗೂ ಹನುಮ ಸಹಸ್ರನಾಮಕ್ಕೂ ಡಿಫರೆನ್ಸ್ ಏನಿದೆ? ಹನುಮಾನ್ ಚಾಲೀಸ ಮತ್ತು ಹನುಮಂತನ ಸಹಸ್ರನಾಮ. ಚಾಲೀಸ 40 ಚೌಪಾಯಿಗಳಿರುವಂತಹ ಶ್ಲೋಕ. ಇದರಲ್ಲಿ ಹನುಮಂತನ ಗುಣಕೀರ್ತನೆಗಳು ಮತ್ತು ಅದರಿಂದ ನನಗೆ ಏನ್ ಬೇಕು ಈ ಎಲ್ಲ ವಿಚಾರಗಳು ಬರುತ್ತೆ. ಆದ್ರೆ ಹನುಮಂತನ ಸಹಸ್ರನಾಮ ಅಂದಾಗ ಹನುಮಂತನ ಹೆಸರುಗಳು ಅಷ್ಟೇ. ಹೆಸರುಗಳು ಅಷ್ಟೇ ಅಂದ್ರೆ ಕಡಿಮೆ ಅಂತಲ್ಲ, 1008 ಹನುಮಂತನ ಹೆಸರುಗಳು. ಹೇಗೆ ನಾವು ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ಲಲಿತಾ ಸಹಸ್ರನಾಮ ಹೇಳ್ತೀವೋ, ಹಾಗೆ ಹನುಮಂತನಿಗೆ ಬೇರೆ 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 ಹೆಸರುಗಳ ಮೂಲಕ ಕೀರ್ತನೆಯನ್ನ ಮಾಡ್ತಾ, ಕೊನೆಗೆ ಅಂದ್ರೆ ಶುರುವಲ್ಲಿ ನನಗೆ ಏನ್ ಬೇಕು ಅಂತ ಕೇಳ್ಕೊತೀನಿ, ಕೊನೆಯಲ್ಲಿ ಫಲಶ್ರುತಿ ಇರುತ್ತೆ, ಮಧ್ಯದಲ್ಲಿ ನಾನು ಹೇಳೋದು ಹನುಮಂತನ ನಾಮಗಳನ್ನೇ. ಹೇಗೆ ನಾನು ರಾಮ್ 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 ಅಂತಾನೆ ಹೇಳಬಹುದು, ಅಥವಾ ರಾಮ, ರಘುವೀರ, ರಾಘವ, ಸೀತಾ ವಲ್ಲಭ ಈ ರೀತಿ ಹೇಳ್ಬೋದು. ಹಾಗೆ ಹನುಮಂತನಿಗೆ 1000 ಹೆಸರುಗಳು. ಎಲ್ಲದರ ಮೂಲಕ ನಾನು ಕೇಳ್ತಾ, ನನ್ನ ಧ್ಯಾನ ಇರೋದು ಅದೇ ತತ್ವದಕ್ಕೆ. ಹಾಗಾಗಿ ಹನುಮಾನ್ ಚಾಲೀಸ ಅನ್ನುವಂಥದ್ದು 1000 ನಾಮಗಳು. ಇದು 40 ಶ್ಲೋಕಗಳ ಮೂಲಕ ಹನುಮಂತನ ಪ್ರಾರ್ಥನಿಸ್ಕೊಳ್ಳೋದು. ಸೊ ಇದಕ್ಕೂ ಪರಿಪೂರ್ಣವಾಗಿ ವ್ಯತ್ಯಾಸ ಇದೆ. ಉದ್ದೇಶ ಒಂದೇ, ಅಂದ್ರೆ ಕ್ರಮದಲ್ಲಿ ವ್ಯತ್ಯಾಸ. ನಮಸ್ತೆ. ನಮಸ್ಕಾರ. ನಾನು ಅಚ್ಯುತ್ ಮೂರ್ತಿ ಅಂತ, ಹೇಳಿ ಸರ್. ದಾವಣಗೆರೆಯಿಂದ. ಈಗ ಪ್ರತಿಯೊಬ್ಬರದ್ದು ಕೇಳ್ತಾ ಹೋದಾಗ ರಾಮನ್ ಕೇಳಿದಾಗ ರಾಮ ಶ್ರೇಷ್ಠ, ಹನುಮಂತ್ ಕೇಳಿದಾಗ ಹನುಮಂತ್ ಶ್ರೇಷ್ಠ, ಎಲ್ಲಾರು ಶ್ರೇಷ್ಠ ಕಡೆ ಇರ್ತಾರೆ. ನಾವ್ ಯಾರನ್ನ ಹಿಡ್ಕೋಬೇಕು ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ ಈಗ. ವೆರಿ ಗುಡ್ ಕ್ವಶನ್, ತುಂಬಾ ಒಳ್ಳೆ ಪ್ರಶ್ನೆ.
ಅದರಲ್ಲೂ ಪಾಪ ಅಚ್ಯುತ್ ಮೂರ್ತಿಯವರು ನನ್ನ ಈ ಲರ್ನ್ ವೇದಾಂತ ಮೂಲಕ ಮಾಡಿದಂತಹ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬರ್ತಾರೆ. ಅಲ್ಲಿ ದೇವಿ ಬಂದ ಕಮಲ ಜೊತೆ ಬಂದಾಗ ದೇವಿ ಶ್ರೇಷ್ಠ, ಗುರು ಬಂದಾಗ ಗುರು ಶ್ರೇಷ್ಠ, ಮಹಾಗಣಪತಿ ಬಂದಾಗ ಗಣಪತಿ ಶ್ರೇಷ್ಠ, ಶಿವಮಾನಸದಲ್ಲಿ ಶಿವ ಶ್ರೇಷ್ಠ, ಈಗ ಹನುಮಂತ ಶ್ರೇಷ್ಠ. ಹಿಂಗ ಅಂದ್ಬಿಟ್ರೆ ರಾಮನ್ ತತ್ವಾರ್ಥ ರಾಮಾಯಣ ಬಂದಾಗ ರಾಮ ಶ್ರೇಷ್ಠ. ಈ ಯಾರನ್ನ ಹಿಡ್ಕೊಳ್ಳೋದು ಅಂತ, ಇದೇ ಭಾರತೀಯ ಸಿದ್ಧಾಂತ ಹೇಳುವಂಥದ್ದು. ಬೇರೆ ಬೇರೆ ಮತಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇರುವುದೊಬ್ಬನೇ ದೇವರು, ನೀವು ಅವನನ್ನ ಇದೇ ಹೆಸರಲ್ಲಿ ಹೀಗೆ ಕರೀಬೇಕು. ನಿಮಗೆ ಇಷ್ಟನೋ ಕಷ್ಟನೋ ಗೊತ್ತಿಲ್ಲ, ಇದೇ ರೂಪ ಇದ್ರೆ ಇದೇ ಹೆಸರು ಹೀಗೆ ಕರೀಬೇಕು. ಆದ್ರೆ ಮನುಷ್ಯನ ಮನಸ್ಸು ಅನ್ನುವಂಥದ್ದು ಮೆಷಿನ್ ಅಲ್ಲ. ಮಷೀನ್ ಆದ್ರೆ ಹೀಗೆ ಅಂತ ಹೇಳಿ ಕೋಡ್ ಮಾಡಿದ್ರೆ ಎಲ್ಲವೂ ಕೂಡ ಆಗತ್ತೆ. ಆದ್ರೆ ಮನುಷ್ಯನ ಮನಸ್ಸು, ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿಯಲ್ಲಿ ಇರುತ್ತೆ. ನಾವೇ ಇವತ್ತು ನೋಡಿದ ಹಾಗೆ ಬೇರೆ ಬೇರೆ ಭಾವಗಳು. ಒಬ್ಬರಿಗೆ ಮಾತೃತ್ವ ಭಾವನೆ ಇರುತ್ತೆ, ಪರಮಾತ್ಮನನ್ನ ಮಗನಾಗಿ ನೋಡುವಂತಹ ಭಾವನೆ ಬರುತ್ತೆ. ಇನ್ನೊಬ್ಬರಿಗೆ ನನ್ ಗುರು ತರ ನೋಡ್ಬೇಕು ಅಂತ ಅನ್ಸುತ್ತೆ, ಇನ್ನೊಬ್ಬರಿಗೆ ತನ್ನ ಸ್ನೇಹಿತನಾಗಿ ನೋಡ್ಬೇಕು ಅನ್ಸುತ್ತೆ, ಇನ್ನೊಬ್ಬರಿಗೆ ಪ್ರಭುವಾಗಿ ನೋಡ್ಬೇಕು ಅನ್ಸುತ್ತೆ, ಇನ್ನೊಬ್ರಿಗೆ ಎಷ್ಟು ಕ್ಲೋಸ್ ಅಂದ್ರೆ ನನ್ನ ಮಡದಿಯಾಗಿ ಅಥವಾ ನನ್ನ ಗಂಡನಾಗಿ ನೋಡ್ಬೇಕು ಅಂತ ಅನ್ಸುತ್ತೆ. ಹೀಗಿರುವಾಗ ಒನ್ ಶಾಲ್ ಅಂದ್ರೆ ಒನ್ ಕ್ಲೋತ್ ಡಸಂಟ್ ಫಿಟ್ ಆಲ್. ಎಲ್ಲರೂ ಕೂಡ ಶಾಲೇ ಹೊತ್ಕೋಬೇಕು ಅಂತಂದ್ರೆ ಹೇಗಿರುತ್ತೆ? ಅಂಗಿ ನಿಮಗ್ ಬೇಕಾಗಿರೋ ಅಂಗಿ ನೀವು ಇಟ್ಕೊಳ್ಳಿ, ಇನ್ನೊಬ್ರಿಗೆ ಬೇಕಾಗಿರೋ ಅಂಗಿ ಇನ್ನೊಬ್ರು ಇಟ್ಕೊಳ್ಳಿ. ಆದ್ರೆ ಎಲ್ಲವೂ ಕೂಡ ಮಾಡಿರುವಂಥದ್ದು ಅದೇ ವಸ್ತ್ರದಿಂದ. ಹಾಗಾಗಿ ನೀವು ರಾಮನನ್ನ ಹಿಡಿತಿರೋ, ಹನುಮನನ್ನ ಹಿಡಿತಿರೋ, ಶಿವನನು, ಕೃಷ್ಣನು, ದುರ್ಗೆಯೋ ಯಾರು ಹೋಗ್ಲಿ, ದೇವರೊಬ್ಬ, ನಾಮ ಹಲವು. ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಸತ್ಯವೊಂದೇ, ಅದಕ್ಕೆ ಬೇರೆ ಬೇರೆ ಹೆಸರುಗಳ ಮೂಲಕ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದನೇ 18 ಪುರಾಣಗಳನ್ನ ತಪ್ಪಾಗಿ ತಿಳಿಯುವಂಥದ್ದು. ಶಿವಪುರಾಣದಲ್ಲಿ ಶಿವ ಗ್ರೇಟು, ವಿಷ್ಣು ಪುರಾಣದಲ್ಲಿ ವಿಷ್ಣು ಗ್ರೇಟು, ವಾಯುಪುರಾಣ, ಅಗ್ನಿಪುರಾಣ, ಇದು ಎಲ್ಲ ಪುರಾಣಗಳಲ್ಲಿ ಆ ದೇವತೆಗಳನ್ನ ಗ್ರೇಟ್ ಅಂತ ಹೇಳಿದ್ರೆ ಹಾಗಾದ್ರೆ ವ್ಯಾಸರಿಗೆ ತಲೆ ಇರಲಿಲ್ಲ ಅಂತಲ್ಲ. ನಿಮಗೆ ಯಾವ ಭಾವ ಮುಖ್ಯವೋ, ನಿಮಗೆ ಯಾವುದರಲ್ಲಿ ನಿಮಗೆ ಈ ರೂಪದಲ್ಲಿ ಈ ಭಾವದಲ್ಲಿ ನಿಮಗೆ ಹೆಚ್ಚು ಕನೆಕ್ಟ್ ಆಗ್ತೀರಾ, ಟೇಕ್ ಇಟ್. ಆದ್ರೆ ಇದನ್ನು ಮಾಡ್ತಿರುವಾಗ ಒಂದು ಜಾಗೃತಿ ಇರಬೇಕು. ಅಂದ್ರೆ ನನ್ನ ಶಿವ ಗ್ರೇಟು, ಕೃಷ್ಣ ಕಮ್ಮಿ ಅಲ್ಲ. ನಾನು ಕೃಷ್ಣ ಭಕ್ತನೇ, ಶಿವ ಉಪಯೋಗಕ್ಕಿಲ್ಲ ಅಂತಲ್ಲ. ನನಗೆ ಆ ತತ್ವಕ್ಕೆ ಕೃಷ್ಣ, ಶಿವ, ರಾಮ ಈ ಹೆಸರನ್ನು ಹೇಳ್ತಿದ್ದೀನಿ. ಇನ್ನೊಬ್ಬ ಶಿವ ಅಂತ ಹೇಳ್ತೇನೆ, ಇನ್ನೊಬ್ಬ ರಾಮ ಅಂತ ಹೇಳ್ತೇನೆ, ಅಲ್ಲಿ ತೊಂದರೆ ಇಲ್ಲ. ಇಲ್ಲದಿದ್ರೆ ನಮ್ಮಲ್ಲಿ ಮಾತ್ಸರ್ಯ, ಈರ್ಷ್ಯೆ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಒಂದು ಜಾಗೃತಿಯನ್ನು ಇಟ್ಕೊಂಡು ನಮ್ಮ ಇಷ್ಟ ದೇವತೆಯನ್ನ ಇಟ್ಕೊಂಡಾಗ ಕನೆಕ್ಷನ್ ಸಿಗತ್ತೆ. ಆ ಇಷ್ಟ ದೇವತೆಯನ್ನ ಕರುಣಿಸೋದಕ್ಕೆ ನಾವು ಪ್ರತಿಯೊಂದರಲ್ಲೂ ಕೂಡ ನಿಮ್ಮ ಭಾವ ಯಾವುದು ಅದಕ್ಕೆ ಕನೆಕ್ಟ್ ಆಗಿ, ದೇವಿಯೋ ಕೃಷ್ಣನೋ ರಾಮ ಯಾವುದಕ್ಕಾದ್ರೂ ಕನೆಕ್ಟ್ ಆಗಿ ಅನ್ನೋದಕ್ಕೆ ಆ ತತ್ವವನ್ನೇ ಬೇರೆ ಬೇರೆ ದಿಕ್ಕಿನಿಂದ ತೋರಿಸ್ತಾ ಇರುವಂತಹ ಪ್ರಯತ್ನ. ನಿಮ್ಗೆ ಯಾವ್ದು ಇಷ್ಟನೋ ಟೇಕ್ ಇಟ್ ಅಂಡ್ ಮೂವ್ ಫಾರ್ವರ್ಡ್. ಎಲ್ಲವೂ ಇಷ್ಟ ಆಯ್ತಾ, ಎಲ್ಲವನ್ನ ಇಟ್ಕೊಳ್ಳಿ. ಆದ್ರೆ ಒಂದನ್ನ ಇಷ್ಟ ದೇವತೆ ಅಂತ ಇಟ್ಕೊಂಡ್ರೆ ಫೋಕಸ್ ಬರೋದು ಸುಲಭ ಆಗುತ್ತೆ. ಎಲ್ಲವನ್ನ ಪೂಜೆ ಮಾಡಿ, ಒಂದನ್ನ ಹೆಚ್ಚು ಪ್ರಿಯಾರಿಟಿ ಆಗಿ ಇಟ್ಕೊಂಡ್ರೆ ಒಳ್ಳೇದು. ಪ್ರಮೋದ್ಜಿ, ನಮಸ್ಕಾರ. ದೀಪಾ ವೆಂಕಟೇಶ್ ಹೇಳ್ತಾ ಇದ್ದಾರೆ ಯೂಟ್ಯೂಬ್ ನಲ್ಲಿ. ಸ್ವಲ್ಪ ಜೋರಾಗಿ ಕೇಳಿ. ದೀಪಾ ವೆಂಕಟೇಶ್ ಅವರು ಯೂಟ್ಯೂಬ್ ನಲ್ಲಿ ಕೇಳ್ತಾ ಇದ್ದಾರೆ. ಹಾ. ನಾವು ಹನುಮಂತನಿಗೆ ಅವನ ಸಾಮರ್ಥ್ಯದ ಬಗ್ಗೆ, ಅವನ ಶಕ್ತಿ ಬಗ್ಗೆ ಅವನಿಗೆ ಮರ್ತೋಗಿತ್ತು ಅಂತ ಕೇಳಿದೀವಿ. ಹೌದು. ಆದ್ರೂ ಕೂಡ ಅವನು ಅಸಾಮಾನ್ಯವಾದ ಕೆಲಸಗಳನ್ನ, ಹಲವಾರು ಅದ್ಭುತವನ್ನ ಮಾಡಿದಾನಲ್ಲ, ಹೇಗೆ ವಿವರಿಸುತ್ತೀರಾ ಅಂತ ಕೇಳ್ತಿದ್ದಾರೆ. ಇದು ಮುಂದೆಯೂ ಕೂಡ ಬರುತ್ತೆ, ಬಟ್ ಇವಾಗ ಸಣ್ಣದಾಗಿ ಸ್ಥೂಲವಾಗಿ ಹೇಳೋದಾದ್ರೆ, ಹನುಮಂತನಿಗೆ ಮರೆವು ಇತ್ತು. ಯಾಕಿತ್ತು? ಚಿಕ್ಕ ವಯಸ್ಸಿನಲ್ಲಿ ಅವನು ಅತುಲಿತ ಬಲಧಾಮನಾಗೆ ಇದ್ದ, ಸೂರ್ಯನನ್ನ ಹಿಡಿಯೋದಕ್ಕೆ ಹೋದ, ಸೂರ್ಯನಿಂದನೇ ವಿದ್ಯೆಯನ್ನ ಕಲಿತ, ಇದೆಲ್ಲವೂ ಇದ್ದಾಗಿತ್ತು. ಅಂದ್ರೆ ವಾಪಸ್ ಬಂದು ತನ್ನ ಗುರುಕುಲಗಳಲ್ಲಿ, ತನ್ನ ವಾಸಸ್ಥಾನದಲ್ಲಿದ್ದಾಗ ಅವನು ಪಾಪ ಯಾವ ಚೇಷ್ಟೆಯೂ ಮಾಡಲಿಲ್ಲ. ಹಲವಾರು ಜನ ಹೇಳೋದು, ಅವ್ನು ಚೇಷ್ಟೆ ಮಾಡ್ದ, ಋಷಿ ಮುನಿಗಳು ಶಾಪ ಕೊಟ್ಟಂತ. ಪಾಪ ಅವನು ಯಾಕೆ ಚೇಷ್ಟೆ ಮಾಡ್ತಾನೆ, ಇಷ್ಟೆಲ್ಲ ತಿಳಿದಿರೋನು? ಅವ್ನು ಚೇಷ್ಟೆ ಮಾಡ್ಲಿಲ್ಲ. ಸುಮ್ಮನೆ ಹೋಗಿ ಮುಟ್ಟಿದ್ರೆ ಮರ ಬಿದ್ದೋಗ್ತಾ ಇತ್ತು, ಸುಮ್ಮನೆ ನಡೆದ್ರೆ ನೆಲ ಕಂಪಿಸ್ತಾ ಇತ್ತು. ಅವನು ನ್ಯಾಚುರಲ್ ಆಗಿ ನಡೀತಾ ಇದ್ದಾಗ ಈ ರೀತಿ ಆಗ್ತಾ ಇದ್ದನ್ನು ನೋಡಿ ಋಷಿಮುನಿಗಳಂದ್ರು ಈ ರೀತಿ ಶಕ್ತಿನ ತಡ್ಕೊಳ್ಳೋದಕ್ಕಾಗಲ್ಲ, ನಾವು ಸುತ್ತಮುತ್ತ ಹೇಗಿರೋದು ಅಂತ ಹೇಳಿ ಅವನು ಮರವಾಗ್ಲಿ ಅನ್ನುವಂತ ಶಾಪ ಬಂತು ಅನ್ನೋಂಥ ಕಥೆ. ಅದನ್ನ ಆ ಶಾಪ ಬಂದ್ಮೇಲೆ ನಾವು ಅದಕ್ಕೆ ವಾಲಿ ಅಧರ್ಮ ಮಾಡ್ತಾ ಇದ್ರೂ ಹನುಮಂತ ಸುಗ್ರೀವನ ಜೊತೆ ಇದ್ನೇ ಹೊರತು ಸುಗ್ರೀವ ವಾಲಿನ ಹೊಡಿಲಿಲ್ಲ. ಯಾಕೆಂದ್ರೆ ಅವನಲ್ಲಿ ಆ ಜಾಗೃತಿ, ಅವನ ನೆನಪು ಬಂದಿರಲಿಲ್ಲ. ಯಾವಾಗ ರಾಮ ಕಾರ್ಯಕ್ಕಾಗಿ ಜಾಂಬವಂತ ಅವನನ್ನ ನೆನಪಿಸಿದ್ನೋ ನಿನ್ನ ಶಕ್ತಿಯನ್ನ, ಆಗ ಮತ್ತೆ ಆಗಿ ಮತ್ತೆ ಎಲ್ಲ ವಿಕ್ರಮ ಅಂದ್ರೆ ವಿಶೇಷವಾದಂತಹ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು. ನಾವು ಕೂಡ ಹಾಗೆ. ನೀವು ಯಾರು ಅಂತ ಕೇಳಿದ್ರೆ ದೀಪ ಅಂತ ಹೇಳೋಲ್ಲ, ನೀವು ಪರಮಾತ್ಮ ಸ್ವರೂಪರೇ, ಇನ್ನೇನು ಅಲ್ಲ. ಮರ್ತು ಬಿಟ್ಟಿದ್ದೀರಿ. ಜಾಂಬವಂತ ಹೇಗೆ ಬಡ್ದು ಎಬ್ಬಿಸಿದ್ನೋ ಹಾಗೆ ಶಾಸ್ತ್ರಗಳು ಹೇಳ್ತಾರೆ, ತತ್ವಮಸಿ, ನೀವೇ ಅದಾಗಿದ್ದೀರಿ. ಎಚ್ಚೆತ್ಕೊಳ್ಬೇಕು. ಹನುಮಂತ ಹೌದು ಅಂತ ಎಚ್ಚೆತ್ತನಲ್ಲ, ಹಾಗೆ ನೀವು ಹೌದು ಅಂತ ಯಾವತ್ತು ಎಚ್ಚೆತ್ತುತ್ತೀವೋ ಅದೇ ಅಂದೇ ನಾವು ಕೂಡ ನಿಜವಾದ ಹನುಮಾನರಾಗ್ತೀವಿ. ಅಲ್ಲಿಗೆ ಹೋಗೋದಕ್ಕೆ ಈ ಸಾಧನಾ ಪ್ರದೀಪಿಕಾ ಅನ್ನೋದು ಇದು ಕಥೆಯಲ್ಲಿ ಬರುವಂಥದ್ದು. ಮರ್ತಿದ್ದ, ಆಮೇಲೆ ನೆನಪು ಬಂತು, ಮತ್ತೆ ಇನ್ನು ಪರಾಕ್ರಮವನ್ನು ತೋರಿಸ್ದ ಅಂತ. ನಮಸ್ಕಾರ ಗುರುಗಳೇ, ನಾನು ಉಷಾ ಅಂತ ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಈಗ ನೀವು ಭಗವಂತನ
ಬಗ್ಗೆ ನಮ್ ಭಾವನೆ ಬಗ್ಗೆ ಹೇಳಿದ್ರಿ ನೀವು. ಅವನನ್ನ ವಾತ್ಸಲ್ಯದಿಂದ, ಸಖಾಯಿಂದ, ಈಗ ಹಿಂದೇನೂ ಒಬ್ರು ಕೇಳಿದ್ರು, ಶಾಂತ ಭಾವದಿಂದ ಅದೆಲ್ಲಾನು. ಸೊ ಒಬ್ರು ಬಹಳವಾಗಿ ನೋಡ್ಬೋದು ಅಂತಂದ್ರೆ ಅದು ನಿಜಾನು. ಒಂದೊಂದ್ಸಲ ಅನ್ಸತ್ತೆ ಕೃಷ್ಣನ ನೋಡಿದ್ರೆ ವಾತ್ಸಲ್ಯ ಬರುತ್ತೆ, ಒಬ್ಬ ಯಶೋಧಿಯಾಗಿ ನೋಡ್ಬೋದು. ಬುದ್ಧನ್ ನೋಡಿದ್ರೆ ಶಾಂತ ಭಾವ ಬರ್ಬೋದು. ಹಾಗೆ ಪತಿ ಪರಮೇಶ್ವರ ಅಂತಾನೆ ನಮ್ಗೆ ಹೇಳಿ ಗೌರಿ ಪೂಜೆ ಮಾಡಿಸ್ತಾರೆ. ಹೌದು. ಸೊ ಶಿವನ್ ನೋಡಿದ್ರೆ ಪತಿ ನೋಡ್ದಾಗ ಅನಿಸ್ಬೋದು. ಹೌದು. ಸಖ ಅಂದಾಗ ಕೆಲವು ಸಲ ದೊಡ್ಡ ಕೃಷ್ಣನ್ ಅನ್ಸಿದ್ರೆ ಅರ್ಜುನನಾಗಿ ಸಖನಾಗಿ ನಾವ್ ನೋಡ್ಬೇಕು. ಇದೆಲ್ಲ ನಮ್ಮ ಭಾವನೆಗಳು ಕರೆಕ್ಟ್. ಹೌದು. ಆದ್ರೆ ಭಗವಂತ ನಮ್ಮನ್ನ ಆ ಭಾವನೆಯಿಂದ ನೋಡಕ್ ಸಾಧ್ಯನಾ? ಅಕ್ಸೆಪ್ಟ್ ಮಾಡ್ತಾರ? ವೆರಿ ನೈಸ್. ನಾವು ಬೇರೆ ಬೇರೆ ಭಾವದಿಂದ ಪರಮಾತ್ಮನನ್ನು ಅರಸ್ತೀವಿ. ಆದ್ರೆ ಪರಮಾತ್ಮ ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತಾನೆ? ಪರಮಾತ್ಮ ಕೃಷ್ಣನೇ ಹೇಳಿದ್ದಾನೆ, ಯೋ ಯೋ ಯಾಮ್ಯಾಂ ತನಂ ಭಕ್ತಃ ಶ್ರದ್ಧೆಯ ಅರ್ಚಿತುಮಿಚ್ಛತಿ. ಯಾರು ಯಾರು ಯಾವ ಯಾವ ಭಾವದಿಂದ ನನ್ನನ್ನು ಪೂಜಿಸ್ತಾರೋ ಅವರವರಿಗೆ ಆ ಭಾವವನ್ನೇ ಹೆಚ್ಚು ಮಾಡಿದಂತ ಮಾಡ್ತೀನಿ. ಅದಕ್ಕಿಂತ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಅಂತ ಹೇಳಿದಾಗ, ನೀನೇ ತಾಯಿ, ನೀನೇ ತಂದೆ, ನೀನೇ ಬಂಧು ಅಂತ ಹೇಳಿದಾಗ ಪರಮಾತ್ಮನೇ ನಾನು ಅಂತ, ಪರಮಾತ್ಮನಿಗೆ ನಾವೆಲ್ಲರೂ ನೀನೇ ಅಂತ ಹೇಳಿದಾಗ ಅವನು ಏನು? ಅವನೇ ಕೃಷ್ಣನೇ ಗೀತೆಯಲ್ಲಿ ಹೇಳಿದಾನೆ, ನಾನೇ ಇಡೀ ಜಗತ್ತಿಗೆ ಪಿತಾ, ಪಿತಾಮಹ, ಮಾತಾ, ಧಾತ, ಪಿತಾಮಹ. ಹಾಗಾಗಿ ಪ್ರತಿಯೊಂದು ಅವನೇ ಇದ್ದಾನೆ. ನೀವು ಯಾವ ಭಾವದಲ್ಲಿ ಕನೆಕ್ಟ್ ಆಗ್ತೀರ ಅನ್ನೋದು ಮುಖ್ಯ. ಹೇಗೆಂದ್ರೆ ಈಗ ಟಿವಿಯಲ್ಲಿ ಹಲವಾರು ಚಾನೆಲ್ಗಳಿದೆ. ಯಾವ ಚಾನೆಲ್ ಬೇಕಾದ್ರೂ ಹೋಗ್ಬೋದು. ನೀವು ಆ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಮಾಡ್ಕೋಬೇಕು. ಒಂದು ಚಾನೆಲ್ ಅಲ್ಲಿ ಸೀರಿಯಲ್ ಬರುತ್ತೆ, ಒಂದು ಚಾನೆಲ್ ಅಲ್ಲಿ ಕ್ರಿಕೆಟ್ ಬರುತ್ತೆ, ಇನ್ನೊಂದು ಚಾನೆಲ್ ಅಲ್ಲಿ ಭಕ್ತಿ ಪ್ರಧಾನವಾಗಿರುವಂತಹ ಆ, ಕಾರ್ಯಕ್ರಮಗಳು ಬರುತ್ತೆ. ನೀವು ಯಾವುದಕ್ಕೆ ಟ್ಯೂನ್ ಮಾಡ್ತೀರೋ ಅದು ಚಾನೆಲ್ ಬರುತ್ತೆ. ಅಲ್ಲಿಗೆ ಯಾವಾಗಲೂ ಇರುವಂಥದ್ದು, ನಡೀತಾ ಇರುವಂಥದ್ದು. ಹಾಗೆ ಪರಮಾತ್ಮ ಸದಾ ಎಲ್ಲ ರೀತಿಯಲ್ಲೂ ಇದ್ದಾರೆ, ಎಲ್ಲ ಭಾವಗಳಲ್ಲೂ ಇದ್ದಾರೆ. ನಾವು ಕನೆಕ್ಟ್ ಆಗೋದು ಯಾವುದಕ್ಕಾಗ್ತೀವಿ? ಅದು ನಮ್ಮ ಒಂದು ಮನಸ್ಸಿನ ಭಾವಕ್ಕೆ ಬಿಡುತ್ತೆ. ಅದಕ್ಕೆ ಹೇಳೋದು ಯದ್ಭಾವಂ ತದ್ಭವತಿ. ನಿಮ್ಮ ಭಾವದಂತೆ. ಕೃಷ್ಣನನ್ನ ನೋಡಿದಾಗ ನಿಮಗೆ ವಾತ್ಸಲ್ಯ ಭಾವ ಬರ್ಬೋದು, ಮೀರೆಗೆ ಒಂದು ಕಾಂತ ಭಾವ ಬಂತು, ಇನ್ನೊಬ್ಬರಿಗೆ ಸಖ ಭಾವ ಬಂತು. ಹಾಗಾಗಿ ನಾವು ಈ ಒಂದು ರೂಪವನ್ನು ನೋಡಿದಾಗ ಈ ಭಾವ ಅಂತ ನಾವು ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ, ಯಾವ ಭಾವದಲ್ಲಿ ಬೇಕಾದ್ರೂ ಇರಬಹುದು. ಹಾಗಾಗಿ ಪರಮಾತ್ಮ ನೀವು ಯಾವ ಭಾವದಲ್ಲಿ ಪ್ರಾರ್ಥಿಸಿದ್ರು ಆ ಭಾವಕ್ಕೆ ಪ್ರತಿಸ್ಪಂದಿಸಿ ಪ್ರತಿಕ್ರಿಯೆಯ ಮೂಲಕ ಅಷ್ಟೇ ನಿಮ್ಮನ್ನು ಇನ್ನೂ ಜಾಗೃತಿ ಮಾಡಿ ಅದನ್ನ ಹೆಚ್ಚು ಮಾಡ್ತಾರೆ. ಹಾಗೆ ನಿಮ್ಗೆ ಯಾವುದು ಹೆಚ್ಚೋ ಅದನ್ನ ಮಾಡ್ತಾ ಹೋಗುದು, ಅಲ್ಲೇ ನಿಮಗೆ ಹೆಚ್ಚು. ಹಾಗಂತ ನಿಮ್ಗೆ ಯಾವುದು ಗೊತ್ತಾಗ್ತಾ ಇಲ್ಲ ಅಂದಾಗ ಎಲ್ಲವನ್ನ ಪ್ರಯತ್ನ ಮಾಡೋದು, ಟ್ರಯಲ್ ಅಂಡ್ ಎರರ್ ಅಂತ ಹೇಳ್ತಾರಲ್ಲ, ಪ್ರಯತ್ನ ಮಾಡೋದು. ಯಾವ್ದ್ರಲ್ಲಿ ಮನಸ್ಸು ಹೆಚ್ಚು ಕೂರತ್ತೋ ಅದನ್ನ ಮುಂದೆ ತಗೊಳ್ತಾ ಹೋಗೋದು. ತರ ಮಾಡಿದ್ರೆ ಉಪಯೋಗ ಆಗುತ್ತೆ. ಪ್ರಮೋದ್ ಸರ್, ಒಂದು ಪ್ರಶ್ನೆ ಬಂದಿದೆ ಝೂಮ್ ಅಲ್ಲಿ. ಹಾ. ಚೈತನ್ಯ ಲಕ್ಷ್ಮಿ ಅನ್ನುವಂಥವ್ರು ಕೇಳಿದ್ದಾರೆ, ಹಾ. ಪರಚಿತ್ತ ವಿಬೋಧಕ ಅನ್ನುವಂಥದ್ದನ್ನ ಕ್ಯಾನ್ ಯು ಎಕ್ಸ್ಪ್ಲೇನ್ ದಟ್ ವಿತ್ ಅನ್ ಎಕ್ಸಾಂಪಲ್ ರಿಲೇಟಿಂಗ್ ಟು ಹನುಮಾನ್, ವೆರ್ ಹಿ ಆಕ್ಟೆಡ್ ಅಂಡ್ ವೆನ್ ಹಿ ಆಕ್ಟೆಡ್ ಲೈಕ್ ದಟ್? ಇದು ಪರಚಿತ್ತ ವಿಬೋಧಕ ಅಂತಂದಾಗ ಆಗ್ಲೇ ಹೇಳಿದಾಗ ಎದುರುಗಡೆ ಇದ್ದಂಥವರ ಮನಸ್ಥಿತಿಯನ್ನು ಅರ್ಥೈಸಿಕೊಂಡು ಮಾತಾಡುವಂಥದ್ದು. ನಾನು ಇವತ್ತು ತಗೊಂಡಂತ 2 ಎಕ್ಸಾಂಪಲ್ ತಗೋಣ. ರಾವಣನ ಮುಂದೆ, ಸೀತೆಯ ಮುಂದೆ, ಈ ಎರಡನ್ನು ಇಟ್ಕೊಳ್ಳೋಣ. ಸೀತೆಯ ಮುಂದೆ ಹೋದಾಗ ಹನುಮಂತ ಸೀತೆಯ ಮನಸ್ಸಿನಲ್ಲಿದ್ದಂತಹ ಭಾವನೆಯನ್ನು ತಿಳ್ಕೊಂಡು, ಅವಳು ಹೇಗೆಂದ್ರೆ ಉದಾಹರಣೆಗೆ ಅವಳು ಆಗ್ಲೇ ಕುಸಿದು ಬಿದ್ದಿದ್ದಾಳೆ, ಅವಳ ಮುಂದೆ ಹೋಗಿ ಒಂದು ತುಂಬಾ ದೊಡ್ಡ ಭೀಮ ರೂಪದಲ್ಲಿ ನಿಂತ್ಕೊಂಡು ನಾನು ಯಾರು ಗೊತ್ತಾ ರಾಮದೂತ ಅಂತ ಹೇಳಿದ್ರೆ ನಡಗೋಗ್ತಿದ್ಲು. ಇಂಥ ರಾಕ್ಷಸರ ಮಧ್ಯೆ ಇನ್ನೊಂದು ರಾಕ್ಷಸ ಬಂತ ಅಂತ. ಆದ್ರೆ ಅಲ್ಲಿ ಹೋಗಿದ್ದು ಹೇಗೆ? ರಾಮಕಥೆಯನ್ನ ಹೇಳ್ದಕ್ ಶುರು ಮಾಡ್ದ. ರಾಮಕಥೆಯನ್ನ ಹೇಳ್ತಾ ಸೀತೆಯ ಮನಸ್ಸನ್ನ ಸೆಳೆಯುವಂಥದ್ದು. ಸೀತೆಯ ಮನಸ್ಸನ್ನ ಸೆಳೆದಾಗ ಯಾರು ನೀನು ಅಂತಂದಾಗ ನಾನು ರಾಮದೂತ ಅಂತ ಹೇಳಿದ್ರಲ್ಲ, ಇದು ಪರಚಿತ್ತ ವಿಬೋಧಕ. ಹಾಗೆ ರಾವಣನ ಮುಂದೆ ಹೋದಾಗ ಹಂಗ ರಾಮಕಥೆ ಹೇಳ್ತಾ ಇದ್ನ, ಅಲ್ಲಿ ಹೋಗಿ ಹೇಳೋದಕ್ಕೆ ಶುರು ಮಾಡ್ದ. ಹೇಗೆ ಪ್ರತಾಪ, ಇಷ್ಟೆಲ್ಲ ಲಂಕಾದಹನ ಎಲ್ಲ ಆಗಿದೆಯಲ್ಲ, ನನ್ನಂತ ಒಂದು ಸಾಮಾನ್ಯವಾದಂತಹ ಒಂದು ರಾಮನ ಸೇನೆಯಿಂದ ಬಂದಂತಹ ಕಪಿ ಮಾಡಬಹುದು ಅಂದ್ರೆ ರಾಮ ಎಷ್ಟು ಸ್ಟ್ರಾಂಗ್ ಇರ್ಬೋದು ಲೆಕ್ಕ ಹಾಕೋ, ಇಂಥ ಸಾವಿರಾರು ಇದ್ದಾರೆ ಅಂತಂದಾಗ ಅವ್ರ ಮನಸ್ಸಿನಲ್ಲಿ ಇದ್ದಂತಹ ಇವನು ಯಾರು, ಇದರಿಂದ ಏನಾರು ಆಗತ್ತಾ, ನನಗೆ ಭಯ, ಅಂದ್ರೆ ಈ ರಾಮನ ಸೇನೆಯಿಂದ ನನಗೆ ಕಷ್ಟ ಆಗತ್ತಾ ಅನ್ನುವಂತಹ ಮನಸ್ಸಿನಲ್ಲಿದ್ದಂತಹ ವಿಚಾರವನ್ನು ಅರ್ಥೈಸ್ಕೊಂಡು ಅದಕ್ಕೆ ಹೊಡೆದು ಅವನನ್ನ ಇನ್ನು ಕುಗ್ಗಿಸುವಂತಹ, ಎಲ್ಲಿ ಹಿಗ್ಗಿಸ್ಬೇಕು ಇಲ್ಲಿ ಹಿಗ್ಗಿಸ್ಬೇಕು ಇದು ಗೊತ್ತಿರುತ್ತಲ್ಲ, ಅಲ್ಲಿ ವಿಭೀಷಣನ ಹತ್ರ ಮಾತಾಡಬಹುದಾಗಿರಬಹುದು, ಅಥವಾ ಜಾಂಬವನ ಹತ್ರ ವಾಪಸ್ ಬಂದಾಗ ಇರಬಹುದು. ಈಗ ವಾಪಸ್ ಬಂದ ತಕ್ಷಣ ತನ್ನ ಕಥೆಯೆಲ್ಲ ಹೇಳಿಲ್ಲ. ಫಸ್ಟ್ ಹೇಳಿದೆ ದ್ರಷ್ಟಾ ಸೀತಾ, ನಾನು ಸೀತೆಯನ್ನ ನೋಡಿದೆ ಅಂತ, ನಾನು ಹೋಗ್ತಾ ಇದು ಬಂತು ಮತ್ತೆ ಇದೆಲ್ಲ ಅದು ಬಂತು ಹಿಂಗೆಲ್ಲ ಹೇಳಕ್ ಹೋಗಿಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಈಗ ಅವ್ರಿಗೆ ಉತ್ತರ ಗೊತ್ತಾಗಬೇಕು, ಅದನ್ನ ಫಸ್ಟ್ ಹೇಳ್ತೀವಿ. ಹಾಗಾಗಿ ಎದುರುಗಡೆ ಇರುವಂತವರ ಮನಸ್ಸನ್ನ ಅರ್ಥೈಸ್ಕೊಂಡು ಹೇಳುವಂಥದ್ದು ಪ್ರತಿ ಸಂದರ್ಭದಲ್ಲೂ ಮಾಡಿದ್ದಾರೆ. ಇವತ್ತು ಹೇಳುವಂತಹ ಒಂದು 2-3 ಉದಾಹರಣೆ. ಯಾವ್ದಾದ್ರು ಪ್ರಶ್ನೆ ಇದ್ರೆ ತಗೋಣ. ಲಾಸ್ಟ್ ಪ್ರಶ್ನೆ ಇಲ್ಲಿ. ಹರಿ ಓಂ ಗುರುಗಳೇ.
ನಮಸ್ಕಾರ. ಹರಿ ಹಾ ಹರಿ ಹೇಳಿ. ಓಂ. ಹಾ ಗುರುಜಿ ನಮಸ್ತೆ. ನಮಸ್ಕಾರ. ನನ್ ಪ್ರಶ್ನೆ ಬಂದು ಹನುಮಾನ್ ಚಾಲೀಸ್ ಓದೋದ್ರಿಂದ ಅಂದ್ರೆ ಏನಾದ್ರೂ ತೊಂದ್ರೆ ಇದ್ರೆ ಪರಿಹಾರ ಆಗತ್ತೆ, ಗ್ರಹ ದೋಷಗಳಿದ್ರೆ ಮತ್ತೆ ಭಯ ಇದ್ರೆ ಅದಕ್ಕೆ ಎಲ್ಲ ಹನುಮಾನ್ ಚಾಲೀಸ್ ಪಾರಾಯಣ ಮಾಡಿದ್ರೆ ಒಳ್ಳೇದು ಅಂತಾರೆ. ಅದಕ್ಕೆ ಏನು ಕನೆಕ್ಷನ್ ಗೊತ್ತಾಗ್ಲಿಲ್ಲ ನನಗೆ. ಖಂಡಿತ ಇದರನ್ನೇ ಮುಂದಕ್ಕೆ ನೀವು ಐ ಥಿಂಕ್ 26, 27ನೇ ಚೌಪಾಯಲ್ಲಿ ಓದ್ತೀವಿ. ಸಂಕಟ ಆಗಲಿ, ಭಯ ಆಗಲಿ, ಭೂತ ಪಿಶಾಚ ಎಲ್ಲ, ರೋಗ ನಾಸೆ, ರೋಗ ಹರಪೀರ, ಸಂಕಟ ಎಲ್ಲವೂ ಹೋಗತ್ತೆ ಅನ್ನುವಂಥದ್ದು ಇದೇ ಹನುಮಾನ್ ಚಾಲೀಸಾದಲ್ಲೇ ಬರುತ್ತೆ. ಹಾಗಾಗಿ ಇಲ್ಲಿ ಪ್ರಾಬ್ಲಮ್ ಫ್ರೀ ಲೈಫ್ ಅಂತ ಹೇಳ್ತಾ ಇಲ್ಲ, ಆದರೆ ಆ ಪ್ರಾಬ್ಲಮ್ ನನಗೆ ಅಂಟೋದಿಲ್ಲ ಅನ್ನುವಂಥ ದೃಷ್ಟಿಯಿಂದ. ನನಗೆ ರೋಗ ಬರಲ್ಲ ಅಂತ ಹೇಳ್ತಾ ಇಲ್ಲ, ರೋಗ ಬಂದರೂ ನನಗೆ ನಾನು ಅದ್ರ ಜೊತೆ ಐಡೆಂಟಿಫೈ ಮಾಡ್ಕೊಳಲ್ಲ ಅಂತ. ಯಾಕಂದ್ರೆ ತುಳಸಿದಾಸರಿಗೆ ರೋಗ ಬಂತು, ಆದ್ರೆ ಅದು ಯಾವಾಗ ಮನಸ್ಸಿಗೆ ತಟ್ಟದಿಲ್ಲ. ಹಾಗೆ ಇದನ್ನು ಮಾಡೋದ್ರಿಂದ ಆರೋಗ್ಯವೂ ಬರುತ್ತೆ ಅನ್ನುವಂಥದ್ದು ಹಲವಾರು ಜನರ ಅನುಭವ ಕೂಡ. ಸೊ ಹಾಗಾಗಿ ಇದರ ವಿಚಾರವನ್ನು ಖಂಡಿತ ನಾವು ಮುಂದೆ ವಿಶ್ಲೇಷಣೆ ಮಾಡ್ತೀವಿ. ನಾವು ಪ್ರಶ್ನೆಗೆ ಗೌರಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹರಿ ಓಂ ಗುರುಗಳೇ. ನಮಸ್ಕಾರ. ನಮಸ್ಕಾರ. ನಾನು ಗೌರಿ ಪಾಟೀಲ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಹೇಳಿ. ದೂತರ 7 ಲಕ್ಷಣಗಳನ್ನ ಹೇಳಿದ್ರಿ. ಹಾ. ಅದು 6ನೇದು ಲಕ್ಷಣ ನನಗೆ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ನಾನು. ಮೇಧಾವಿ, ವಾಕ್ಪಟು, ಪ್ರಾಜ್ಞ, ಪರಚಿತ್ತ ವಿಬೋಧಕ, ಧೀರ, ಮತ್ತ 6ನೇದ್ದು ಏನು ಪ್ರಗಲ್ಭ. ಪ್ರಗಲ್ಭ. ಅಂತ. ಹಾ 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 ಪ್ರಗಲ್ಭ ಯಥೋಕ್ತವಾದಿ. ಪ್ರಗಲ್ಭ ಅಂದಾಗ ಒಂದು ರೀತಿಯಲ್ಲಿ ಕಂಪೋಸ್ಡ್ ಆಗಿರುವಂತವನು, ಹಾ. ಯಾವುದೇ ಸಂದರ್ಭದಲ್ಲೂ ತನ್ನ ಸಮತೋಲನವನ್ನು ಕಳ್ಕೊಳ್ಳದಿರುವಂತವನು, ಓಕೆ ಓಕೆ. ಅದನ್ನು ಪ್ರಗಲ್ಭ ಅಂತಾರೆ. ಹಾ. 7ನೇದ್ದು ಯಥೋಕ್ತವಾಗಿ ಯಥೋಕ್ತವಾದಿ. ಯಥೋಕ್ತವಾದಿ. ಓಕೆ. ಹರಿ ಓಂ ಗುರುಗಳೇ, ಧನ್ಯವಾದ. ಓಕೆ. ಸ್ನೇಹಾಜಿ, ಶಲ್ ವಿ ಸ್ಟಾಪ್? ಅಥವಾ ಯಾವ್ದಾದ್ರು ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಇದೆಯಾ? ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಓಕೆ, ಹಾಗಾದ್ರೆ ನಿಲ್ಸೋಣ, ನಾಳೆಗೆ ತಗೊಳ್ಳೋಣ. ಎಲ್ಲರಿಗೂ ಕೂಡ 2ನೇ ದಿನದ ಹನುಮಾನ್ ಚಾಲೀಸ ಅಧ್ಯಯನವನ್ನ ಮಾಡಿದ್ದೀವಿ. ಈಗ ತಿಳಿದಂಥದ್ದು ಹಲವಾರು ವಿಚಾರಗಳಿದೆ, ಹಾಗಾಗಿ ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ, ಶ್ರವಣ ಮಾಡಿ. ಹಾಗೆ ಆ ಹಾಡು ಮತ್ತು ಆ ದೃಶ್ಯಾವಳಿಯನ್ನ ನೋಡ್ತಾ ಧ್ಯಾನಿಸುವಂತಾದಾಗ ಅದೇ ಒಂದು ರೀತಿಯ ಮೆಡಿಟೇಷನ್ ಆಗತ್ತೆ. ಸೊ ಅದನ್ನು ಕೂಡ ಮತ್ತೆ ಮತ್ತೆ ಮಾಡಿ ಅಂತ ಒಂದು ವಿನಂತಿಯನ್ನ ಮಾಡ್ಕೊಳ್ತಾ ನಾಳೆ ಮತ್ತೆ ಮುಂದಿನ ಚೌಪಾಯಿಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಧನ್ಯವಾದಗಳು.